ಮಹಿಳೆಯರಿಗಾಗಿ ಕಾನೂನು ಅರಿವು ಅತ್ಯಗತ್ಯ. ಪದ್ಮಪ್ರಸಾದ್ ಜೈನ್. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಾರ್ಕಳ ವಲಯದ ವತಿಯಿಂದ ಆಜೇಕಾರು ಕೈಕಂಪದ ಶ್ರೀ ಮಹಾದೇವಿ ಭಜನಾ ಮಂಡಳಿ ಮಹಿಳಾ ಸದಸ್ಯರಿಗಾಗಿ ಕಾನೂನು ಮಾಹಿತಿ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಖ್ಯಾತ ನ್ಯಾಯವಾದಿಗಳು ಹಾಗೂ ಕಾರ್ಕಳ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪದ್ಮಪ್ರಸಾದ್ ಜೈನ್ ಅವರು ಮಹಿಳೆಯರ ಹಕ್ಕುಗಳು, ಕುಟುಂಬ ಸಂಬಂಧಿತ ಕಾನೂನುಗಳು, ಸೈಬರ್ ಅಪರಾಧಗಳು, ಆಸ್ತಿ ಹಕ್ಕು, ಮಹಿಳಾ ಸುರಕ್ಷತೆ ಹಾಗೂ ಪ್ರಸ್ತುತ ಕಾನೂನುಗಳ ಕುರಿತು ಸರಳ ಹಾಗೂ ಪರಿಣಾಮಕಾರಿ ಮಾಹಿತಿಯನ್ನ ನೀಡಿ ಕಾನೂನು ಅರಿವು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವೆ, ಕಾನೂನು ಜಾಗೃತಿ ಹಾಗೂ ಜನಸಾಮಾನ್ಯರಿಗೆ ಉಚಿತ ಕಾನೂನು ಮಾರ್ಗದರ್ಶನದ ಮೂಲಕ ಸಲ್ಲಿಸುತ್ತಿರುವ ಸಮಾಜಮುಖಿ ಸೇವೆಯನ್ನ ಪರಿಗಣಿಸಿ ಶ್ರೀ ಪದ್ಮಪ್ರಸಾದ್ ಜೈನ್ ಅವರನ್ನ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾರ್ಕಳ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಉಪಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಸೂರತ್ಕಲ್ ಉದ್ಘಾಟಿಸಿ ಕಾರ್ಕಳ ವಲಯವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುತ್ತಾ ಇರುವುದನ್ನು ಶ್ಲಾಘಿಸಿದರು. ಗೌರವ ಉಪಸ್ಥಿತರಾಗಿ ಶ್ರೀಮತಿ ಸುಮಿತ್ರಾ ಭಂಡಾರಿ, ಉಪಾಧ್ಯಕ್ಷರು, ಶ್ರೀ ಮಹಾದೇವಿ ಭಜನಾ ಮಂಡಳಿ ಎಸ್ಕೆಪಿಎ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಶ್ರೀ ಪದ್ಮಪ್ರಸಾದ್ ಜೈನ್, ಶ್ರೀ ರಾಘವೇಂದ್ರ ಆಚಾರ್, ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಮಹಾದೇವಿ ಭಜನಾ ಮಂಡಳಿ ಹಾಗೂ ಮಹಿಳಾ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಎಸ್ಕೆಪಿಎ ಕೋಶಾಧಿಕಾರಿಗಳಾದ ಶ್ರೀ ವಿಆರ್ ಸತೀಶ್ ಆಚಾರ್ಯ ಅವರು ನಿರೂಪಿಸಿದರು. ಎಸ್ಕೆಪಿಎ ಕಾರ್ಕಳ ವಲಯದ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಚಂದ್ರ ಪೈ ಅವರು ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶೇಖರ ಕುಕ್ಕುಜೆ ವಂದನಾರ್ಪಣೆಯನ್ನ ಸಲ್ಲಿಸಿದರು. ಶಿಬಿರದಲ್ಲಿ ಮಹಿಳಾ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾನೂನು ವಿಷಯಗಳ ಕುರಿತು ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಂಡರು. ಕಾರ್ಯಕ್ರಮವು ಅರ್ಥಪೂರ್ಣ ಹಾಗೂ ಯಶಸ್ವಿಯಾಗಿ ನಡೆಯಿತು. ಬ್ಯೂರೋ ರಿಪೋರ್ಟ್ ರಾಜ ಪವರ್ ಟಿವಿ ದಕ್ಷಿಣ ಕನ್ನಡ. ಅದೇ ರೀತಿ ಆರ್ಥಿಕ ಹಿಂಸೆ ಅಂತ ಹೇಳಿದ್ರೆ, ನಿಮ್ಮ ಮನೆಯವರು ದುಡ್ಡು ಕೊಡ್ಲಿಲ್ಲ, ಚಿನ್ನ ತರಲಿಲ್ಲ, ನನ್ಗೆ ಅಲ್ಲಿ ಪ್ರಪೋಸಲ್ ಇತ್ತು, ಅವರು ಅಷ್ಟು ಕೊಡ್ತೇನೆ ಹೇಳಿದ್ರು, ಆದ್ರೂ ನೀನ್ ಬಂದು ಈಗ ನನ್ಗೆ ಆರ್ಥಿಕವಾಗಿ ತೊಂದರೆ ಆಗಿದೆ, ಇದೆಲ್ಲ ಆರ್ಥಿಕ ಹಿಂಸೆಯಲ್ಲಿ ಬರ್ತದೆ. ಅದೇ ರೀತಿ ಲೈಂಗಿಕ ಹಿಂಸೆ ಅಂತ ಹೇಳಿ ಹೆಂಡತಿಯೇ ಆಗಿದ್ರು ಗಂಡ ಪ್ರೀತಿ ಮಾಡುವುದು ಇದ್ರೆ ಅಥವಾ ಬಲಾತ್ಕಾರವಾಗಿ ಮಾಡಿದ್ರೆ ಅದು ಲೈಂಗಿಕ ಹಿಂಸೆ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಮಹಿಳೆಯರು ಅವರನ್ನು ಯಾವ ರೀತಿ ರಕ್ಷಿಸಿಕೊಳ್ಬೇಕು ಅಂತ, ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಅವಳನ್ನ ಅಂತ ಹಿಂಸೆಗಳು ಕಂಡು ಬಂದಲ್ಲಿ ಏನು ಮಾಡಬೇಕು ನೀವು ಅಂತ, ಮಹಿಳೆಯರು ಇಂತಹ ಸಂದರ್ಭದಲ್ಲಿ ಶಿಕ್ಷಣ ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಅಂತ ಅವರಲ್ಲಿ ಹೋಗಿ ದೂರನ್ನ ದಾಖಲಿಸಬೇಕು. ಆ ದೂರನ್ನ ದಾಖಲಿಸಿದ ಮೇಲೆ ಅವರು ಅದನ್ನು ಬರ್ಕೊಂಡು ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ಮನೆಯವರನ್ನೆಲ್ಲ ಕರೆಸಿ ಗಂಡನಿಗೆ ನೋಟಿಸ್ ಮಾಡಿ ಈ ರೀತಿ ಹಿಂಸೆ ಎಲ್ಲ ಆಗಿದೆ ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡ್ತಾರೆ. ಅದೇ ರೀತಿ ಆ ಗಂಡನ ಹಿಂಸೆಯಿಂದ ನಿಮಗೆ ಏನಾದರೂ ದೈಹಿಕ ಹಿಂಸೆಯಿಂದ ಪೆಟ್ಟಾಗಿದ್ರೆ ಅದಕ್ಕೆ ಚಿಕಿತ್ಸೆ ಅವಶ್ಯಕತೆ ಇದ್ರೆ ಅದನ್ನ ಚಿಕಿತ್ಸೆಯನ್ನು ಕೂಡ ನ್ಯಾಯಾಧೀಶರು ಕೊಡಿಸುವಂತ, ಪೊಲೀಸರ ಮುಖಾಂತರ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಅದಲ್ಲದೆ ಮಹಿಳೆ ಕಾನೂನಿನ ಬಗ್ಗೆ ಅರಿವೇ ಇರುವುದಿಲ್ಲ, ಮನೆಗಳಲ್ಲಿ ತುಂಬಾ ದೊಡ್ಡ ಕೊಡಿ ಅಂತ ಈಗ ನಿಮ್ಮ ನೆನಪಿನಲ್ಲಿ ಅಥವಾ ನಿಮ್ಮ ಹತ್ತಿರದಲ್ಲಿ ಅಲ್ಪ